ಇಲ್ಲಿ ಬಂದೆ ಜೋರಾಗಿ. ಟಿಫನ್ ಮುಗಿಸ್ಕೊಂಡು ಬಿಡ್ತೀನಿ ನಾನೀಗ. ಇದೊಂದು ಕೆಲಸನೂ ಆಗ್ಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗ ಈಗಷ್ಟೇ ಎದ್ದಿದ್ದಾನೆ. ಬನ್ನಿ ನನ್ನ ಮಗನಿಗೆ ಗುಡ್ ಮಾರ್ನಿಂಗ್ ಹೇಳೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಾನು ನೋಡಿದ ಪ್ರಕಾರ ಬೆಳಿಗ್ಗೆ ಏಳ್ಬೇಕಾದ್ರೆ ಸಾಕಷ್ಟು ಮಕ್ಕಳು ಅಳ್ತಾರೆ. ಆದ್ರೆ ನನ್ನ ಮಗ ಆ ಥರ ಅಲ್ಲ, ಯಾವಾಗ್ಲೂ ನಗ್ತಾನೆ ಇರ್ತಾನೆ. ಆದ್ರೆ ಇನ್ನೇನು ಅವನಿಗೆ ನಾನು ಕಾಣ್ಬೇಕು, ನಾನು ಅಥವಾ ಅವ್ರ ತಂದೆ ಕಂಡ್ರೆ ಸ್ವಲ್ಪ ಚೆನ್ನಾಗಿರ್ತಾನೆ. ಇಲ್ಲಾಂದ್ರೆ ಅವನಿಗೂ ಅಳೋ ಮುಖಾನೇ ಆಗಿರುತ್ತೆ. ಹಾಯ್ ಜಾನು. ನೋಡಿ ಫ್ರೆಂಡ್, ನನ್ನ ಮಗಳು ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾಳೆ. ನಮ್ಮ ಅತ್ತೆಯವರೇ ರೆಡಿ ಮಾಡಿರೋದು ಅವಳಿಗೆ. ರೆಡಿ ಇದೆಯಾ? ಶೂಸ್ ಹಾಕೊಂಡಿರಾ? ಕಣ್ಣಿಗೆ ಡ್ರಾಪ್ ಹಾಕ್ತೀನಿ ಬಾ. ಚಿನ್ನಿ ಬಾ, ಅಮ್ಮಗೆ ಸಿಟ್ಟು ಬರ್ಸ್ಬಾರ್ದು ಬಾ. ಜಲ್ದಿ ಬಾ. ಕುಟ್ಕ ಕುಂದ್ರ ಫಾಸ್ಟ್. ಮ್ಯಾಲೆ ನೋಡು. ಮಾಡ್ಬಾರ್ದು ಚಿನ್ನು, ನಿನ್ನ ಕಣ್ಣು ಆರಾಮಾಗ್ಬೇಕು ಬೇಡ. ನನ್ನ ಮಗಳು ಡ್ರಾಪ್ ಹಾಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೊರಟ್ಲು. ಅವ್ರು ಚಿಕ್ಕಪ್ಪ ಬಿಡ್ತಾರೆ ಇವತ್ತು. ನನ್ನ ಮಗ ಮಲಗಿದಾನೆ, ಅಷ್ಟರಲ್ಲಿ ನಾನು ಬಿಸಿನೀರನ್ನ ತಗೊಂಡ್ಬಿಡ್ತೀನಿ. ಇದು ನನ್ನ ಡೈಲಿ ಮಾರ್ನಿಂಗ್ ರುಟೀನ್. ಏನಾದರೂ ಒಂದು ಜ್ಯೂಸ್ ಕುಡಿತಿರ್ತೀನಿ, ಬಟ್ ಆಫ್ಟರ್ ಡೆಲಿವರಿ ಬಿಸಿನೀರು ಮಾತ್ರ ತಗೋತಿದ್ದೀನಿ. ಇನ್ನೊಂದು 2 ಮಂತ್ 6 ಮಂತ್ ಆದಮೇಲೆ ಮತ್ತೆ ನನ್ನ ಡಿಟಾಕ್ಸ್ ವಾಟರ್ ಏನಿದೆ ಅದನ್ನು ನಾನು ರೆಡಿ ಮಾಡ್ಕೊತೀನಿ. ಅಷ್ಟ ಆಯಿತು, ಅವನಿನ್ನೂ ಮಲಗಿದ್ದ. ಸೊ ಫಟಾಫಟ್ ದೋಸೆನೂ ರೆಡಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಅವನಿದ್ರೆ ಅವನೇನು ತೊಂದರೆ ಕೊಡಲ್ಲ, ಆದರೂ ಅವನನ್ನು ಒಬ್ಬನ್ನೇ ಬಿಟ್ಟು ನಾನು ತಿನ್ನೋದು ನನಗೆ ಗಿಲ್ಟ್ ಫೀಲ್ ಕಾಡುತ್ತೆ. ಸಾಮಾನ್ಯವಾಗಿ ಎಲ್ಲ ತಾಯಂದ್ರಿಗೂ ಕೂಡ ಹಾಗೆ ಆಗುತ್ತೆ. ನಾನು ಟಿಫನ್ ಮಾಡಿಕೊಂಡೆ, ಅಷ್ಟೊತ್ತರಲ್ಲಿ ಇವನು ಕೂಡ ಎದ್ಬಿಟ್ಟಿದ್ದ. ಅವನಿಗೆ ಫೀಡ್ ಮಾಡಿ ನಾನು ತಲೆ ಸ್ನಾನ ಮಾಡಬೇಕು ಅಂತ ಹೊರಟೆ. ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಆಗಿದ್ದಕ್ಕೆ ನನಗೆ ಡಾಕ್ಟ್ರು ಒಂದು ಶಾಂಪೂ ಬರ್ಕೊಟ್ಟಿದ್ದರು. ಇದನ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು 15 ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡ್ಕೋಬೇಕು. ಒಂದೇ ಸಲಕ್ಕೆ ಏನು ಕಡಿಮೆ ಆಗಲ್ಲ, 2-3 ಟೈಮ್ಸ್ ಆದರೂ ಬೇಕು. ಆಫ್ಟರ್ 2-3 ಟೈಮ್ಸ್ ಕಡಿಮೆ ಆಗುತ್ತೆ. ಹೆಡ್ ಬಾತ್ ಕೂಡ ಮುಗಿಸ್ಕೊಂಡೆ. ಇವತ್ತೊಂದು ಫಂಕ್ಷನಿಗೆ ಹೋಗಬೇಕು. ಸೊ ಸ್ನಾನ ಮಾಡ್ಕೊಂಡು ಬಂದು ನಾನು ಕೂಡ ರೆಡಿ ಆಗಿಬಿಡ್ತೀನಿ. ಅವನು ಅವ್ರ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾವೆ. ಸೊ ನಾನು ರೆಡಿ ಆದಮೇಲೆ ನನ್ನ ಮಗಳನ್ನ ರೆಡಿ ಮಾಡಿ ಕೊನೆಗೆ ನನ್ನ ಮಗನ್ನ ರೆಡಿ ಮಾಡ್ತೀನಿ. ಅದರಿಂದ ಅವ್ನು ಕಿರಿಕಿರಿ ಮಾಡಲ್ಲ. ನೋಡಿ, ಎಲ್ಲರೂ ರೆಡಿಯಾಗಿದ್ದೀವಿ. ಇನ್ನೇನು ಆಟೋ ಬರಬೇಕು ಹೇಳಿದ್ದೀವಿ, ಬರ್ತಾ ಇದೆ. ಅಲ್ಲಿ ತನಕ ನನ್ನ ಮಗನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ. ತಾಯಂದ್ರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅವ್ರು ಆಡೋದನ್ನು ನೋಡ್ಬಿಟ್ರೆ ಎಷ್ಟು ರಿಲೀಫ್ ಅನಿಸುತ್ತೆ ಅಲ್ವಾ? ಫಂಕ್ಷನಿಗೆ ಹೋದ್ವಿ, ನಾವೇ ಹೋಗಿದ್ದು ಲೇಟಾಗಿ. ನೋಡಿದರೆ ಏನೂ ತಯಾರಾಗಿಲ್ಲ ಆಗಿತ್ತು, ಜನ ಕೂಡ ಬಂದಿರಲಿಲ್ಲ. ನಾನು ನನ್ನ ಮಗಳ ಜೊತೆ ನನ್ನ ಮಗನ ಜೊತೆ ವಿಡಿಯೋ ಮಾಡ್ತಾ ಆಟ ಯಾಕಂದರೆ ಅವ್ರಿಗೇನಾದರೂ ಬೋರ್ ಆದರೆ ಮನೆಗೆ ಹೋಗೋಣ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸ್ಪೆಷಲಿ ನಮ್ಮ ಜಾನ್ವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಮಗಳು ಮಲ್ಕೊಳ್ಳೋ ಟೈಮ್ ಆಗುತ್ತೆ. ಬಟ್ ಸ್ಟಿಲ್ ಅವಳು ಎಚ್ಚರ ಇದ್ಲು. ಅಷ್ಟೊತ್ತಿಗೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ನನ್ನ ಮಗಳಿಗೆ ಫೋಟೋ ಹುಚ್ಚು ತುಂಬ, ಆದರೆ ಏನು ಮಾಡೋದು, ಸ್ಟೇಜ್ ಮೇಲೆ ಹೋಗಬೇಕು ಇನ್ನೇನು ಅನ್ನೋಷ್ಟರಲ್ಲಿ ಅವಳು ಮಲ್ಕೊಂಡ್ಬಿಟ್ಲು. ಸೊ ನಾನೇ ಹೋಗ್ಬೇಕಾಯ್ತು. ಎದ್ಮೇಲೆ ಕೇಳ್ತಾಳೆ, ಸಿಕ್ಕಾಪಟ್ಟೆ ಬೈತಾಳೆ ನಾನು ಯಾಕೆ ಎಬ್ಬಿಸ್ಲಿಲ್ಲ ಅಂತ. ಎಚ್ಚಿದ್ರೆ ಎದ್ದಿರಲ್ಲ, ಆಮೇಲೆ ಎಬ್ಬಿಲ್ಲ ಅಂತ ಬೈತಾಳೆ. ಚೆನ್ನಾಗಿ ಮಾಡಿದ್ರೆ ಬಂದ್ವಿ. ಎಲ್ಲ ಆಯಿತು, ಊಟ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇನ್ನೇನು ಒಳಗಡೆ ತುಂಬ ಶೆಕೆ ಆಗ್ತಾ ಇತ್ತು. ನನ್ನ ಮಗಳು ಕಾಲು ಸುಮ್ಮನೆ ನಿಲ್ಲೋದೇ ಇಲ್ಲ, ಏನಾದರೂ ಒಂದು ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ. ನೋಡಿದ್ವಿ. ಹಾಡು ಹೇಳೋದೇನದು ಹಾಡು?
ಆಟೋ ಕಾಯ್ತಾ ಇದ್ವಿ, ಅಲ್ಲಿ ತನಕ ನಾನು ಸೊ ಬಂದ್ವಿ ಮನೆಗೆ. ಅವನನ್ನ ಹಾಕಿ ನಾವು ರೆಡಿ ಆಗ್ತಾ ಇದ್ವಿ. ಯಾಕಪ್ಪ ಯಾರು ಮಾತಾಡ್ತಾ ಇಲ್ಲ ಅಂತ ನೋಡ್ತಿದ್ದಾನೆ. ಅವನು 4 ಮಂತ್ಸ್ ಆಗಿರೋದ್ರಿಂದ ಹೊಸದೆಲ್ಲ ಕಲಿತಿದ್ದಾನೆ. ರೋಲ್ ಆಗ್ತಾನೆ. ನನ್ನ ಮೊದಲೇ ನೆಗಡಿ ಆಗಿತ್ತು. ಫಂಕ್ಷನ್ಗೆ ಹೋಗಿ ಬಂದು ಇನ್ನಷ್ಟು ನೆಗಡಿ ಆಗಿ ನನಗೆ ರೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ನನ್ನ ಮಗನಿಗೂ ಆಗ್ಬಿಡುತ್ತೆ. ನಾನು ಟ್ಯಾಬ್ಲೆಟ್ ತೊಗೊಂಡು ಮಲಗಿದ್ದೀನಿ. ಸಂಜೆ ಅಡುಗೆಗೆ ರೆಡಿ ಮಾಡಬೇಕಲ್ವಾ, ಇಲ್ಲ ರಾತ್ರಿಗೆ ಏನಾದರೂ ಅಡುಗೆಗೆ ರೆಡಿ ಮಾಡಬೇಕಲ್ವಾ. ಸೊ ಬನ್ನಿ ಫ್ರೆಂಡ್ಸ್, ಬೆಳ್ಳುಳ್ಳಿ, ಶುಂಠಿ, ಇದು ದಾಲ್ಚಿನ್ನಿ, ಆಮೇಲೆ ಇವೆಲ್ಲ ಮಸಾಲೆ, 4 ಲವಂಗ. ನನಗೆ ಕೆಮ್ಮಿರೋದ್ರಿಂದ ಒಂದು ಕಾಳು ಮೆಣಸು ಜಾಸ್ತಿನೇ ಹಾಕ್ತಿದ್ದೀನಿ. ಅದು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೊತ್ತಂಬರಿ ಬೀಜ, ಜೀರಿಗೆ ಇದನ್ನೆಲ್ಲ ಹಾಕಿ ಒಂದಷ್ಟು ಕರಿಬೇವು, ಅಂದರೆ ಹೀಗೆ ಹಾಕಿದರೆ ಯಾರೂ ತಿನ್ನಲ್ಲ ಫ್ರೆಂಡ್ಸ್. ಸೊ ಮಿಕ್ಸಿಗೆ ಹಾಕ್ಬಿಟ್ರೆ ಗೊತ್ತೇ ಆಗಲ್ಲ. 4 ಹಸಿಮೆಣಸಿನ್ಕಾಯಿ, ಇಷ್ಟು ತೆಂಗಿನಕಾಯಿ. ಇದನ್ನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ತೀನಿ, ಇಲ್ಲಾಂದರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ, ಪೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೆ ಫ್ರೆಂಡ್ಸ್. ಅದು ಮರ್ತ್ಬಿಟ್ಟೆ. ಮಶ್ರೂಮ್ನ ದಯಮಾಡಿ ಯಾರೆಲ್ಲ ಯೂಸ್ ಮಾಡ್ತಿರೋ ಫಸ್ಟ್ ಬಿಸಿನೀರಲ್ಲಿ ಉಪ್ಪು ಹಾಕಿ ಒಂದು 15 ಮಿನಿಟ್ಸ್ ಆದ್ರೂ ನೆನೆಯಿರಿ. ನೋಡಿ ಇಷ್ಟು ಕಸ ಇದೆ. ಅದಾದ್ಮೇಲೆ 2 ಟೈಮ್ 3 ಟೈಮ್ ಎಲ್ಲಿ ತನಕ ಸ್ವಚ್ಛ ನೀರು ಬರಲ್ವೋ ಅಲ್ಲಿ ತನಕ ವಾಶ್ ಮಾಡ್ಕೊಳ್ಳಿ ಅದನ್ನ. ಇಲ್ಲ ಅಂದ್ರೆ ಗೋವಿಂದ ಹೆಲ್ತ್ ಕೆಡುತ್ತೆ. ಟೇಸ್ಟಿ ಬೇಕಂದ್ರೆ ಫಸ್ಟ್ ಕ್ಲೀನ್ ಬೇಕು. ನೋಡಿ ಲೈಟಾಗಿ ಅನ್ನ ಸಾರೇ ಮಾಡಬೇಕು ಅಂದ್ಕೊಂಡೆ, ಆದರೆ ಮಧ್ಯಾಹ್ನ ಫಂಕ್ಷನಲ್ಲಿ ಸರಿಯಾಗಿ ಊಟ ಆಗಲಿಲ್ಲ, ಲೇಟ್ ಆಗಿದ್ದಕ್ಕೆ. ಸೊ ರಾತ್ರಿ ಆದರೂ ಚೆನ್ನಾಗಿ ತಿನ್ನೋಣ ಅಂದ್ಬಿಟ್ಟು ಇದನ್ನು ಮಾಡ್ತಾ ಇದ್ವಿ. ಸೊ ಆಯಿತು ಫ್ರೆಂಡ್, ಇದನ್ನು ನಂತರ ಒಂದು ಕಡಾಯಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಶ್ರೂಮ್, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೀವು ಹಾಕೊಳ್ಳೋಂಥದ್ದು ಎಷ್ಟು ಬೇಕಷ್ಟು, ರುಚಿಗೆ ತಕ್ಕಷ್ಟು ಗರಂ ಮಸಾಲ ಪುಡಿ ನಾನೇ ಮನೇಲಿ ಮಾಡಿರೋದು. ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಕೂಡ ಹಾಕಿರ್ತೀನಿ. 1 ಕಪ್ಪು ಈರುಳ್ಳಿ ಬೆಂದಮೇಲೆ ಹುರ್ಕೊಂಡಿಟ್ಟಿರೋ ಮಶ್ರೂಮ್, ನಂತರ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಮಸಾಲ ಪೇಸ್ಟ್, ಅದನ್ನು ಹಾಕಿ ಈ ಥರ ನೀರು ಹಾಕ್ಬಿಟ್ಟು ತೆಳುವಾಗಿ ಕನ್ಸಿಸ್ಟೆಂಟಲ್ಲಿ ಇಟ್ಟರೆ, ನಂತರ ಮುಚ್ಚಿ ಒಂದು 15 ಮಿನಿಟ್ಸ್ ಆದಮೇಲೆ ಈ ಥರ ಬಂದಿರುತ್ತೆ ಅದು. ಸೊ ಈ ಥರ ಆಗಿದೆ ಅಂತ ಗ್ರೇವಿ. ಇದಕ್ಕೆ ಈಗ ರೊಟ್ಟಿ ಅನ್ನ ಮಾಡಬೇಕು. ನೋಡಿ ಫ್ರೆಂಡ್ಸ್, ರಾತ್ರಿಯ ಕಂಪ್ಲೀಟ್ ಅಡುಗೆ ರೆಡಿ ಆಗಿಬಿಟ್ಟಿದೆ. ಸೊ ಒಂದು ಬೌಲಿಗೆ ನಾನು ಮಾಡ್ಕೊಂಡಿರೋ ಮಶ್ರೂಮ್ ಗ್ರೇವಿ ಆ್ಯಂಡ್ ರೊಟ್ಟಿ ಮತ್ತು ಸ್ವಲ್ಪ ಅನ್ನ ರಾತ್ರಿ ಜಾಸ್ತಿ ತಿನ್ನಬಾರ್ದಂತಾರೆ. ಸೊ 1 ಬೌಲ್ ಅನ್ನ. ಊಟ ಮುಗಿಸ್ಕೊಂಡು ಇನ್ನೇನು ಮಲಗಬೇಕು ಅಂದರೆ ಇವ್ರ ಆಟ ಮುಗಿದು ಇವ್ರು ಮಲ್ಕೊಂಡಾದ್ಮೇಲೆ ನಮ್ಮ ನಿದ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ ಇಷ್ಟಿತ್ತು. ಹೇಗನ್ನಿಸ್ತು ಪ್ಲೀಸ್ ತಿಳಿಸಿ. ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ನಾನು ಅದನ್ನು ಸುಧಾರಿಸ್ಕೋತೀನಿ. ನನಗೂ ಮುಂಬರೋ ದಿನಗಳಲ್ಲಿ ಹೆಲ್ಪ್ ಆಗುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಗುಡ್ ನೈಟ್ ಫ್ರೆಂಡ್ಸ್.